ಏನಕ್ಕೆ ಆಂಟಿ ಅದು ಮೊಸರು ಚಟ್ನಿ ಕುಯ್ತಿದ್ದಾರೆ, ಇದು ಬಿಸಿಬೇಳೆಬಾತ್ ಕುಯ್ತಿದ್ದಾರೆ, ಇದು ಗೊಜ್ಜು ಕುಯ್ತಿದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲೆಲ್ಲ ಆಲ್ಮೋಸ್ಟ್ ರೇಗಿಸ್ತಾ ಇರ್ತಾರೆ ನನ್ನ ಬ್ಲಾಗಲ್ಲಿ ಹೇಳ್ಕೊಂಡು. ಅದಕ್ಕೆ ಒಂದೊಂದು ಸಣ್ಣದು ಅವ್ರು ಏನೇನು ಮಾತಾಡಿದ್ದಾರೆ ಸಣ್ಣದು ಒಂದು ಕ್ಲಿಪ್ಪಿಕ್ಸ್ ಆ್ಯಡ್ ಮಾಡಿದ್ದೀನಿ. ಇದು ಸ್ಮಾಲ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ನಾನು ಇವತ್ತು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ. ನಾನು ಅಲ್ಲಿ ಇವತ್ತು ಅವ್ರದ್ದು ಮನೆ ದೇವ್ರದ್ದು ಪೂಜೆ ಮಾಡಿಸ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ವಿಡಿಯೋ ಅಷ್ಟೇ ನಾನು ಮಾಡೋಕ್ಕಾಗಿರೋದು. ಏನು ಮಾಡಿದ್ದೀನಿ ಈ ವ್ಲಾಗಲ್ಲಿ ಹಾಕಿದ್ದೀನಿ. ನಾವು ಎಲ್ಲರೂ ಅಡುಗೆ ಎಲ್ಲ ಸೇರಿ ಮಾಡೋದು ಫ್ರೆಂಡ್ಸ್. ತರಕಾರಿ ಎಲ್ಲ ಒಟ್ಟಿಗೆ ಕಟ್ ಮಾಡಿಕೊಂಡು ಅಡುಗೆ ಮಾಡ್ತೀವಿ. ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಮ್ಮನ ಮನೆ ನೇಬರ್ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾನು ನನ್ನ ತಂಗಿ ಎಲ್ಲ ಸೇರಿಕೊಂಡು ಅಂದರೆ ನಾವೆಲ್ಲ ಕಟ್ ಮಾಡಿ ಕೊಡ್ತೀವಿ. ನಮ್ಮ ಅಜ್ಜಿ, ದೊಡ್ಡಮ್ಮ ಎಲ್ಲರೂ ಸೇರಿ ಅಡುಗೆ ಮಾಡ್ತಾರೆ. ನಮ್ಮ ಅಜ್ಜಿ ಆಲ್ರೆಡಿ ಪಾಯಸ ಮಾಡ್ತಾಯಿದ್ರು ಫ್ರೆಂಡ್ಸ್. ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಹೋದೆ, ಅವರು ತಿರ್ಸ್ತಾಯಿದ್ರು. ಅದ್ರದ್ದು ವಿಡಿಯೋ ಮಾಡಿದ್ದೀನಿ. ಇವರೇ ನಮ್ಮ ಅಜ್ಜಿ. ಬಿಸಿಬೇಳೆ ಬಾತು ಎಲ್ಲ ಆಲ್ರೆಡಿ ಆಗೋಗಿತ್ತು. ಪಾಯಸ ಟೈಮಿಗೆ ಮಾತ್ರ ನಾನು ಮರ್ತುಬಿಟ್ಟಿದ್ದೆ, ಅಯ್ಯೋ ವಿಡಿಯೋನೇ ಮಾಡ್ಕೊಂಡಿಲ್ವಲ್ಲ ಅಂತ. ಆವಾಗ ಸಾಂಬಾರು ಎಲ್ಲನೂ ಮಾಡ್ತಾಯಿದ್ರು ಫ್ರೆಂಡ್ಸ್. ಮತ್ತು ಹೆಸರು ಬೇಳೆ ಎಲ್ಲ ಕಲಸಿ ಎಲ್ಲ ಇಡ್ತಾಯಿದ್ರು. ಅವರು ಪೂಜೆಗೆ ಬರ್ತಾರಲ್ಲ, ಎಲ್ಲ ನೈವೇದ್ಯಕ್ಕೆಲ್ಲ ಇಡಬೇಕು. ಅವರು ಬಂದಮೇಲೆ ನೋಡಿ ಪೂಜೆ ಈಗ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ ಹಿಂಗೆ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಹಿಂಗೆ ಸ್ಮೈಲ್ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡಿರ್ತೀವಿ. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.